ಎಲ್ರಿಗೂ ನಮಸ್ಕಾರ. 5 ನಿಮಿಷದ ವಿಜ್ಞಾನಕ್ಕೆ ಮತ್ತೆ ಸ್ವಾಗತ. ಸರಿ, ಒಂದು ಕ್ಷಣ ಯೋಚನೆ ಮಾಡಿ. ಈ ಇಡೀ ಬ್ರಹ್ಮಾಂಡವನ್ನೇ ಕಂಟ್ರೋಲ್ ಮಾಡುವಂಥ ಒಂದೇ ಒಂದು ನಂಬರ್ ಇದೆಯಾ? ಕೇಳಿದಿರಾ? ಇದನ್ನ ಕೆಲವರು ಸೇಕ್ರೆಡ್ ಜಾಮೆಟ್ರಿ ಅಂತಾರೆ. ಅಂದ್ರೆ ಪ್ರಕೃತಿಯಲ್ಲೇ ಅಡಗಿರೋ ಗಣಿತದ ಒಂದು ಸೀಕ್ರೆಟ್ ಕೋಡ್ ಅಂತ ನಂಬ್ತಾರೆ. ಇನ್ನು ಕೆಲವರು ಇದನ್ನ ಡಿವೈನ್ ಪ್ರಪೋರ್ಷನ್ ಅಂತ ಕರೀತಾರೆ. ಹಾಗಿದ್ರೆ ಇದು ನಿಜವಾಗ್ಲೂ ಪ್ರಕೃತಿಯಲ್ಲಿ ಅಡಗಿರೋ ಒಂದು ರಹಸ್ಯನಾ? ಬನ್ನಿ, ಇವತ್ತು ನಾವೆಲ್ಲ ಸೇರಿ ಈ ಸೀಕ್ರೆಟ್ ಕೋಡನ್ನ ಬ್ರೇಕ್ ಮಾಡೋಣ. ಹಾಗಿದ್ರೆ ಈ ಪರ್ಫೆಕ್ಟ್ ನಂಬರ್ ಅಂತಾರಲ್ಲ, ಇದರ ಅಸಲಿ ಕತೆ ಏನು, ಇದರ ಬಗ್ಗೆ ಏನೆಲ್ಲ ಹೇಳ್ತಾರೆ ಅಂತ ಒಂದೊಂದಾಗಿ ಚೆಕ್ ಮಾಡೋಣ ಬನ್ನಿ. ಮೊದಲಿಗೆ ಎಷ್ಟೋ ಜನ ನಂಬೋ ಪ್ರಕಾರ ನೋಡಕ್ಕೆ ತುಂಬಾನೇ ಬ್ಯೂಟಿಫುಲ್ ಆಗಿರೋ ರೆಕ್ಟ್ಯಾಂಗಲ್ ಅಂದ್ರೆ ಅದು ಗೋಲ್ಡನ್ ರೆಕ್ಟ್ಯಾಂಗಲ್ ಅಂತೆ. ನೋಡಿದ್ರೆ ಎಕ್ದಮ್ ಪರ್ಫೆಕ್ಟ್ ಬ್ಯಾಲೆನ್ಸ್, ಕಣ್ಣಿಗೆ ಹಬ್ಬ ಅನ್ನೋ ಹಾಗೆ ಕಾಣುತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ಈ ಗೋಲ್ಡನ್ ರೇಷ್ಯೋ ಅಂದ್ರೆ ಫೈ ಅಂದ್ರೆ ಏನು? ತುಂಬಾ ಸಿಂಪಲ್ಲು. ಒಂದು ಗೋಲ್ಡನ್ ರೆಕ್ಟ್ಯಾಂಗಲ್ ತಗೊಳ್ಳಿ, ಅದರ ಉದ್ದದ ಭಾಗವನ್ನ ಅದರ ಚಿಕ್ಕ ಭಾಗದಿಂದ ಡಿವೈಡ್ ಮಾಡಿದ್ರೆ ಸಿಗೋ ನಂಬರ್ ಇದೆಯಲ್ಲ, ಅದೇ ಗೋಲ್ಡನ್ ರೇಷ್ಯೋ. ಆ ನಂಬರ್ ಯಾವುದು ಗೊತ್ತಾ? 1.61803. ಅಬ್ಬಬ್ಬಾ, ಇದು ಇಲ್ಲೇ ನಿಲ್ಲಲ್ಲ. ಪಾಯಿಂಟ್ ಆದ್ಮೇಲೆ ಬರೋ ನಂಬರ್ಸು ರಿಪೀಟ್ ಆಗದೆ ಪಾಡಿಗೆ ಅವು ಹೋಗ್ತಾನೆ ಇರ್ತವೆ. ಅದಕ್ಕೆ ಇದನ್ನ ಇರ್ರ್ಯಾಷನಲ್ ನಂಬರ್ ಅಂತ ಕರೆಯೋದು. ನೋಡಿ, ರ್ಯಾಷನಲ್ ಮತ್ತೆ ಇರ್ರ್ಯಾಷನಲ್ ನಂಬರ್ಸ್ ಮಧ್ಯೆ ಇರೋ ವ್ಯತ್ಯಾಸ ಸಿಂಪಲ್ ಆಗಿದೆ. ರ್ಯಾಷನಲ್ ನಂಬರ್ಸ್ನ 3/4 ಅಥವಾ 1/3 ತರ ಫ್ರ್ಯಾಕ್ಷನ್ನಲ್ಲಿ ಬರೀಬಹುದು. ಆದ್ರೆ ಪಾಯಿ ತರಹ ಇರೋ ಇರ್ರ್ಯಾಷನಲ್ ನಂಬರ್ಸ್ನ ಹಾಗೆ ಬರೆಯೋಕೆ ಆಗಲ್ಲ. ಓಕೆ, ಈಗ ಅಸಲಿ ಆಟ ಶುರು. ಈ ನಂಬರ್ ಸುತ್ತ ಎಷ್ಟೆಲ್ಲ ಕಥೆಗಳಿದೆಯಲ್ಲ, ಅದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಫ್ಯಾಕ್ಟ್ ಚೆಕ್ ಮಾಡೋ ಟೈಮ್ ಬಂದಿದೆ. ಬನ್ನಿ, ಸತ್ಯ ಏನು ಕಲ್ಪನೆ ಏನು ಅಂತ ಬೇರ್ಪಡಿಸೋಣ. ಕೆಲವು ಫೇಮಸ್ ಕ್ಲೇಮ್ಸ್ ನೋಡಿ. 1. ಮನುಷ್ಯರ ದೇಹ 5 ರೇಷ್ಯೋದಲ್ಲಿದೆಯಂತೆ. ನಿಜಾನಾ? ಚಾನ್ಸೇ ಇಲ್ಲ. ನಾವೆಲ್ಲರೂ ಬೇರೆ ಬೇರೆ ಶೇಪ್, ಬೇರೆ ಬೇರೆ ಸೈಜ್ ಅಲ್ವಾ? 2. ಪಾರ್ಥನಾಂತರ ಹಳೇ ಕಾಲದ ಬಿಲ್ಡಿಂಗ್ಗಳನ್ನ 5 ಬಳಸಿ ಕಟ್ಟಿದಾರಂತೆ. ಆದ್ರೆ ಸತ್ಯ ಏನು ಗೊತ್ತಾ? ಸಾವಿರಾರು ಪಾಯಿಂಟ್ ಇರೋ ಜಾಗದಲ್ಲಿ ಏನಾದ್ರೂ ಅಳತೆ ಮಾಡಿದ್ರೆ ಯಾವುದಾದ್ರೂ ಒಂದು ರೇಷ್ಯೋ ಹತ್ರ ಬಂದೇ ಬರುತ್ತೆ. ಕೊನೆಯದಾಗಿ ನಾಟಿಲಸ್ ಶೆಲ್ ಒಂದು ಪರ್ಫೆಕ್ಟ್ ಗೋಲ್ಡನ್ ಸ್ಪೈರಲ್ ಅಂತಾರೆ. ಆದರೆ ಸೈನ್ಸ್ ಪ್ರಕಾರ ಅದು ಲಾಗರಿಥಮಿಕ್ ಸ್ಪೈರಲ್, ಅದರ ರೇಷ್ಯೋ 5 ಅಲ್ಲವೇ ಅಲ್ಲ. ಇಲ್ಲಿ ನಾವು ನೆನಪಿಟ್ಕೊಳ್ಬೇಕಾದ ಒಂದು ಮುಖ್ಯವಾದ ವಿಷಯ ಅಂದ್ರೆ, ಹತ್ರತ್ರ ಇದ್ರೆ ಸಾಲ್ದು. 5 ಅನ್ನೋದು ಒಂದು ಫಂಡಮೆಂಟಲ್ ಕಾನ್ಸ್ಟೆಂಟ್ ಆಗ್ಬೇಕು ಅಂದ್ರೆ ಅದು ಅಂದಾಜು ಅಲ್ಲ, ಎಕ್ಸಾಕ್ಟ್ ಆಗಿರ್ಬೇಕು. ಓಕೆ, ಈ ಹಳೆ ಕಥೆಗಳೆಲ್ಲ ಸುಳ್ಳು ಅಂತ ಗೊತ್ತಾಯ್ತು. ಆದ್ರೆ ಕಥೆ ಇಲ್ಲಿಗೆ ಮುಗಿದಿಲ್ಲ. ಪ್ರಕೃತಿಯಲ್ಲಿ ಇದಕ್ಕಿಂತಾನೂ ಇಂಟ್ರೆಸ್ಟಿಂಗ್ ಆದ ಒಂದು ಸತ್ಯ ಅಡಗಿದೆ. ಬನ್ನಿ, ಪ್ರಕೃತಿಯ ಅಸಲಿ ಸುರುಳಿಯ ರಹಸ್ಯ ಏನು ಅಂತ ನೋಡೋಣ. ಈ ಕತೆ ಶುರುವಾಗೋದು 1200ನೇ ಇಸ್ವಿಯಲ್ಲಿ. ಫಿಬೊನಾಚಿ ಅನ್ನೋ ಗಣಿತಜ್ಞ ಮೊಲಗಳ ಬಗ್ಗೆ ಒಂದು ಪ್ರಾಬ್ಲಮ್ ಕೇಳಿದ್ರು. ಆ ಪ್ರಾಬ್ಲಮ್ನಿಂದ ಒಂದು ಯುನೀಕ್ ನಂಬರ್ ಸೀರೀಸ್ ಹುಟ್ಕೊಳ್ತು. 1 1 2 3 5 8 13 ಹೀಗೆ. ಆಮೇಲೆ ಎಷ್ಟೋ ವರ್ಷಗಳ ನಂತರ ಜೋಹಾನ್ಸ್ ಕೆಪ್ಲರ್ ಒಂದು ಅದ್ಭುತ ವಿಷಯ ಕಂಡಿಡಿದ್ರು. ಈ ಫಿಬೊನಾಚಿ ಸೀರೀಸ್ನಲ್ಲಿ ಪಕ್ಕಪಕ್ಕದ ನಂಬರ್ಗಳನ್ನ ಡಿವೈಡ್ ಮಾಡಿದ್ರೆ ಬರೋ ರೇಷ್ಯೋ 5 ನಂಬರ್ಗೆ ಹತ್ರ ಆಗ್ತಾ ಹೋಗುತ್ತೆ. ಆ್ಯಂಡ್ ಗೆಸ್ ವಾಟ್? ಈ ಫಿಬೊನಾಚಿ ನಂಬರ್ಸ್ ಇದೆಯಲ್ಲ, ನಮಗೆ ಗಿಡಮರಗಳಲ್ಲಿ ಎಲ್ಲೆಲ್ಲೂ ಸಿಗತ್ತೆ. ಪೈನಾಪಲ್, ಪೈನ್ ಕೋನ್ಸ್, ಸೂರ್ಯಕಾಂತಿ ಹೂ. ಅಷ್ಟೇ ಯಾಕೆ, ಹೂಕೋಸಿನಲ್ಲೂ ಕೂಡ ಇದೆ. ಬನ್ನಿ, ಇದನ್ನ ನಾವೇ ಮಾಡಿ ನೋಡೋಣ. ಒಂದು ಪೈನಾಪಲ್ ತಗೊಳ್ಳಿ. ಅದರ ಮೇಲೆ ಇರೋ ಸುರುಳಿಗಳನ್ನ ಒಂದು ಡೈರೆಕ್ಷನಲ್ಲಿ ಕೌಂಟ್ ಮಾಡಿ. ಉದಾಹರಣೆಗೆ 8 ಬಂತು ಅಂದ್ಕೊಳ್ಳಿ. ಈಗ ಉಲ್ಟಾ ಡೈರೆಕ್ಷನಲ್ಲಿ ಕೌಂಟ್ ಮಾಡಿ. 13 ಬರುತ್ತೆ. 8 ಮತ್ತು 13 ಇವೆರಡೂ ಫಿಬೊನಾಚಿ ಸೀರೀಸ್ನಲ್ಲಿ ಒಂದರ ಪಕ್ಕ ಒಂದು ಬರೋ ನಂಬರ್ಸ್. ಅದ್ಭುತ ಅಲ್ವಾ? ಹಾಗಾದ್ರೆ ಇದರ ಹಿಂದೆ ಯಾವುದೇ ಮ್ಯಾಜಿಕ್ ಇಲ್ಲ ಅಂದ್ರೆ ಗಿಡಗಳು ಯಾಕೆ ಇದೇ ನಿರ್ದಿಷ್ಟ ಮ್ಯಾಥಮೆಟಿಕಲ್ ಪ್ಯಾಟರ್ನ್ ಅನ್ನೇ ಬಳಸ್ತವೆ? ಉತ್ತರ ಒಂದೇ ಪದ: ಎಫಿಷಿಯನ್ಸಿ, ಅಂದ್ರೆ ದಕ್ಷತೆ. ಗಿಡಗಳಿಗೆ ಸೂರ್ಯನ ಬೆಳಕು ಅಂದ್ರೆ ಜೀವ. ಸೊ ಪ್ರತಿಯೊಂದು ಎಲೆಗೂ ಮ್ಯಾಕ್ಸಿಮಮ್ ಸೂರ್ಯನ ಬೆಳಕು ಸಿಗುವ ಹಾಗೆ ಅರೇಂಜ್ ಮಾಡ್ಕೊಳ್ಳೋದು ಅವುಗಳ ಗುರಿ. ಯೋಚನೆ ಮಾಡಿ, ಗಿಡಗಳು ಸಿಂಪಲ್ ಫ್ರ್ಯಾಕ್ಷನ್ಸ್ ಬಳಸಿದ್ರೆ ಏನಾಗುತ್ತೆ? ಪ್ರತಿ ಹೊಸ ಎಲೆ ಅರ್ಧ ಸುತ್ತು ತಿರುಗಿ ಬಂದ್ರೆ ಎಲ್ಲ ಎಲೆಗಳು ಒಂದರ ಮೇಲೊಂದು ಬಂದು ಕೇವಲ 2 ಲೈನ್ಸ್ ಆಗುತ್ತೆ. ಕಾಲ್ಭಾಗ ತಿರುಗಿದ್ರೆ 4 ಲೈನ್ಸ್ ಆಗುತ್ತೆ. ಹೀಗಾದ್ರೆ ಕೆಳಗಿರೋ ಎಲೆಗಳಿಗೆ ನೆರಳಾಗುತ್ತೆ. ಇದು ಸೂರ್ಯನ ಬೆಳಕು ಪಡೆಯೋಕೆ ಒಳ್ಳೆ ಐಡಿಯಾ ಅಲ್ಲ. ಸೊ ಇದಕ್ಕೆ ಸೊಲ್ಯೂಷನ್ ಏನು? ಅದೇ ಗೋಲ್ಡನ್ ಆಂಗಲ್, 137.5 ಡಿಗ್ರಿ. ಇದು ಮ್ಯಾಥಮ್ಯಾಟಿಕಲಿ ಅತ್ಯಂತ ಇರ್ರ್ಯಾಷನಲ್ ಆಂಗಲ್ ಅಂತಾರೆ. ಅಂದ್ರೆ ಈ ಆಂಗಲ್ನಲ್ಲಿ ಎಲೆಗಳು ಬೆಳೆದ್ರೆ ಯಾವತ್ತೂ ಒಂದು ಎಲೆ ಇನ್ನೊಂದರ ಮೇಲೆ ಪರ್ಫೆಕ್ಟ್ ಆಗಿ ಬರೋದೇ ಇಲ್ಲ. ಇದರಿಂದ ಏನಾಗುತ್ತೆ? ಒಂದು ಪರ್ಫೆಕ್ಟ್ ಸ್ಪೈರಲ್ ತಯಾರಾಗುತ್ತೆ. ಇದರಿಂದ ಗಿಡದ ಪ್ರತಿಯೊಂದು ಎಲೆಗೂ ಬೇಕಾದಷ್ಟು ಸೂರ್ಯನ ಬೆಳಕು, ಬೇಕಾದಷ್ಟು ಮಳೆ ನೀರು ಸಿಗುತ್ತೆ. ನೋಡಿ, ಪ್ರಕೃತಿಯ ಡಿಸೈನ್ ಎಷ್ಟು ಅದ್ಭುತವಾಗಿದೆ.
ಸರಿ, ಕೊನೆಗೆ ಬ್ಯೂಟಿ, ಮ್ಯಾಥ್ಸ್ ಮತ್ತೆ ಜೀವನದ ಬಗ್ಗೆ ಒಂದು ಮಾತು. ನೋಡಿ, ಗಣಿತ ಅನ್ನೋದು ಪರ್ಫೆಕ್ಟ್ ರೂಲ್ಸ್ ಮೇಲೆ ನಡೆಯುತ್ತೆ. ಆದರೆ ಜೀವನ, ಸೌಂದರ್ಯ ಅದೆಲ್ಲ ಸ್ವಲ್ಪ ಮೆಸ್ಸಿ ಆಗಿರುತ್ತೆ, ಅಂದ್ರೆ ಗೊಂದಲಮಯ. ಆ್ಯಂಡ್ ದ್ಯಾಟ್ಸ್ ಓಕೆ. ಆ ಪರ್ಫೆಕ್ಟ್ ಗಣಿತ ಮತ್ತೆ ಈ ಮೆಸ್ಸಿ ಆಗಿರೋ ಪ್ರಕೃತಿಯ ಕಾಂಬಿನೇಷನ್ ಇದೆಯಲ್ಲ, ಅದೇ ನಿಜವಾದ ಸೌಂದರ್ಯ. ಹಾಗಿದ್ರೆ ಹೇಳಿ, ಜೀವನದ ಈ ಬ್ಯೂಟಿಫುಲ್ ಮೆಸ್ನಲ್ಲಿ ಈ ಥರದ ಪರ್ಫೆಕ್ಟ್ ಆರ್ಡರ್ ನಮಗೆ ಬೇರೆ ಎಲ್ಲೆಲ್ಲಿ ಸಿಗಬಹುದು? ಈ ವಿಶ್ಲೇಷಣೆ ನಿಮಗೆ ಇಷ್ಟ ಆಗಿದ್ರೆ ಆ ಲೈಕ್ ಬಟನ್ ಒತ್ತಿ, ಎಲ್ಲಿಗೂ ಶೇರ್ ಮಾಡಿ, ಮತ್ತೆ ಇದೇ ಥರದ ಇನ್ನಷ್ಟು ವಿಶ್ಲೇಷಣೆಗಳಿಗಾಗಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಿಮ್ಮ ಅಭಿಪ್ರಾಯವನ್ನ ಕೆಳಗೆ ಕಾಮೆಂಟ್ಸ್ನಲ್ಲಿ ತಿಳಿಸಿ. ನಾಳೆ ಮತ್ತೆ ಸಿಗೋಣ ಇದೇ ಸಮಯಕ್ಕೆ.